ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಕಂಟೆಂಟ್ ಏನಪ್ಪ ಅಂದರೆ, ನಾನು ಒಂದು ಅಂದರೆ ಇಂಗ್ಲೀಷ್ ಆರ್ ಕನ್ನಡ ಅಂತ ಒಂದು ಲ್ಯಾಂಗ್ವೇಜ್ನ ಅವರು ಪಿಕ್ ಮಾಡಿ ಆ ಲ್ಯಾಂಗ್ವೇಜ್ ಬಗ್ಗೆ ಒಂದು ವರ್ಡ್, ಇವಾಗ ಕನ್ನಡ ಸೆಲೆಕ್ಟ್ ಮಾಡಿದರೆ ಇಂಗ್ಲೀಷ್ ಒಂದು ವರ್ಡ್ ಯೂಸ್ ಮಾಡ್ಲಂಗ 2 ಮಿನಿಟ್ಸು ಕನ್ನಡದಲ್ಲೇ ಮಾತಾಡಬೇಕು. ನಾನೊಂದು ಟಾಪಿಕ್ ಕೊಡ್ತೀನಿ ಅದ್ರ ಬಗ್ಗೆ. ಸೊ ಯಾರ್ಯಾರೆಲ್ಲ ಇರ್ತಾರೆ, ಯಾರ್ಯಾರೆಲ್ಲ ಹೆಂಗ್ ಮಾತಾಡ್ತಾರೆ ಅಂತ ನೋಡೋಣ ಬನ್ನಿ. ಹಾಯ್ ಮೆಗು. ಹಾಯ್. ನಿಂಗೊಂದು ಚಾಲೆಂಜ್ ಅಪ್ಪ. ಏನಂದರೆ, ಇಂಗ್ಲೀಷ್ ಆರ್ ಕನ್ನಡ ಒಂದು ಲ್ಯಾಂಗ್ವೇಜ್ ಪಿಕ್ ಮಾಡ್ಬೇಕು ನೀನು. ನಾನೊಂದು ಟಾಪಿಕ್ ಕೊಡ್ತೀನಿ, ಅದ್ರ ಬಗ್ಗೆ ಹೇಳ್ಬೇಕು, ಸರಿನಾ? ಇಂಗ್ಲೀಷ್ ಆರ್ ಕನ್ನಡ. ಇಂಗ್ಲೀಷ್ ಆರ್ ಕನ್ನಡ. ಕನ್ನಡ. ನಾನೊಂದು ಟಾಪಿಕ್ ಕೊಡ್ತೀನಿ. ವಿದ್ಯಾವಂತಿಕೆ ತುಂಬಾ ಮುಖ್ಯ. ಎಲ್ಲರೂ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದರೆ ದೇಶ ಉದ್ಧಾರವಾಗುತ್ತದೆ. ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಸಮವಾದ ವಿದ್ಯಾವಂತಿಕೆ ಇರಬೇಕು. ವಿದ್ಯಾವಂತಿಕೆ ಇದ್ರೆ ನಮ್ಗೆ ಏನ್ ಬೇಕು ನಾವು ಅದನ್ನ ಹಾಕ್ಬೋದು. ವಿದ್ಯಾವಂತಿಕೆಯಿಂದ ನಾವು ಉದ್ಧಾರ ಆಗ್ತೀವಿ, ದೇಶ ಉದ್ಧಾರ ಆಗ್ತದೆ. ವಿದ್ಯಾವಂತರಾಗಬೇಕು, ಮೊಪ್ಪುಗಳಾಗಬಾರ್ದು. ನಮ್ಮ ದೇಶದಾಗ ಅನೇಕ ಜನರು ಅವಿದ್ಯಾವಂತರಿದ್ದಾರೆ, ಅವರನ್ನು ಸಹ ನಾವು ವಿದ್ಯಾವಂತರಾಗಿ ಮಾಡಬೇಕು. ಅದು ಹೇಗೆ ಎಂದು ತಿಳಿಸಬಹುದೇ? ವಿದ್ಯಾವಂತರಾಗಿ ಮಾಡಬೇಕಂದ್ರೆ ಶಾಲೆಗಳಿಗೆ ಹೋಗಬೇಕು, ಕಾಲೇಜ್ಗಳಿಗೆ ಹೋಗಬೇಕು. ಕಾಲೇಜ್ ಏನಂತಾರೆ ಕನ್ನಡದಾಗ? ವಿದ್ಯಾಲಯ. ಓಕೆ, ಪಟಾಕಿ ಆದ್ಲು. ಆನ್ ಮಾಡು. ಮ್ಯಾರೇಜ್ ಮ್ಯಾರೇಜ್ ಬಗ್ಗೆ. ಮದುವೆ ಒಂದು ಅದ್ಭುತವಾದ ಅದ್ಭುತವಾದ ಸಂಗತಿ. ಮದುವೆ ಒಂದು ಅದ್ಭುತವಾದ ವಿಷಯ ನಮ್ಮ ಬದುಕಿನಲ್ಲಿ. ಎದಕ್ಕಂತಂದ್ರೆ ಮದುವೆ ಆಗೋದು ಒಂದೇ ಸಲ. ಎಲ್ರು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಮತ್ತೆ ಎರಡು ಫ್ಯಾಮಿಲಿ ಒಂದಾಗಿ ಚೆನ್ನಾಗಿ, ಎರಡು ಫ್ಯಾಮಿಲಿನ ಒಪ್ಸಿನೇ ಮದುವೆ ಆಗಬೇಕು. ಮತ್ತೆ ಎರಡು ಫ್ಯಾಮಿಲಿನೂ ಅನ್ಯೋನ್ಯವಾಗಿರ್ಬೇಕು. ಮತ್ತೆ ಮದುವೆ ಆಗೋ ಹುಡುಗ ಹುಡುಗಿನೂ ಫ್ಯಾಮಿಲಿ ಇಂಗ್ಲಿಷ್ ವರ್ಡ್. ಫ್ಯಾಮಿಲಿ ಅಂದಿನ ಕುಟುಂಬ ಅನ್ಬೇಕಿತ್ತು, ಫ್ಯಾಮಿಲಿ ಅಂದಿಗೆ. ಸೋತೆ 1 ನಿಮಿಷ 1 minute 14 seconds ಆಯ್ತು. ಇನ್ನ 1 ನಿಮಿಷ ಕೂಡ ಕನ್ನಡದಾಗ ಮಾತಾಡಕ್ ಆಗಿಲ್ಲ. ಕನ್ನಡ ಅವ್ರ ಇಂಗ್ಲಿಷ್? ಕನ್ನಡ. ಟಾಪಿಕ್ ಬಂದು ದೇವ್ರ ಬಗ್ಗೆ 2 ನಿಮಿಷ ಬರೇ ಕನ್ನಡ ಮಾತಾಡ್ಬೇಕು, ಒಂದು ಇಂಗ್ಲಿಷ್ ವರ್ಡ್ ಯೂಸ್ ಮಾಡಬಾರ್ದು. ದೇವರು ನಮಗೆ ನಾವು ಅನ್ಕೊಂಡಿದ್ದೆಲ್ಲ ಕೊಡ್ತಾನ. ದೇವರು ಬೇಷಿರ್ತಾನ. ನನಗೆ ದೇವ್ರಲ್ಲಿ ಆಂಜನೇಯ ಅಂದರೆ ತುಂಬ ಇಷ್ಟ. ದೇವ್ರನ್ನ ನಾವು ನಂಬ್ತೀವಿ, ದೇವ್ರು ನಮ್ಮ ಕೈ ಬಿಡಲ್ಲ ಅಂತ ನಂಬಿಕೆ ನಮಗೆ ಜಾಸ್ತಿ ಐತೆ. ದೇವ್ರನ್ನ ಕೊಡ್ತಾನ, ಯಾವ್ದು ಕೊಡ್ಬೇಕು ಅದು ಕೊಡ್ತಾನ, ಕೆಟ್ಟದ್ದು ಯಾವುದು ಕೊಡಲ್ಲ. ನೀನು ಯಾವ ದೇವ್ರ ಗುಡಿಗೆ ಹೋಗ್ಬೇಕಂತ ಇಷ್ಟ? ನನಗೆ ಆಂಜನೇಯನ ಗುಡಿಗೆ ಹೋಗ್ಬೇಕಂದ್ರೆ ಇಷ್ಟ. ಸ್ಯಾಟರ್ಡೆ ಒಂದೊಂದು ವೀಕ್ ಹೋಗ್ತೀನಿ. ವೀಕ್ ಸ್ಯಾಟರ್ಡೆ. ಎಸ್. ಕನ್ನಡ ಅವ್ರ ಇಂಗ್ಲಿಷ್? ಕನ್ನಡವೇ ನಮ್ಮ ಮಾವನ ಕೈ ಮುಗಿವಂತವಳು. ಇವಾಗ ಟಾಪಿಕ್ ಬಂದ್ಬಿಟ್ಟು ಮನೆ ಬಗ್ಗೆ ಏನು ಹೇಳ್ಬೇಕ? ಮನೆಯಲ್ಲಿ ಮನೆ ತುಂಬ ಜನ ಇದ್ದರೆ ಅದು ಎಲ್ಲರಿಗೂ ಸಂತೋಷವಾಗಿರ್ತಾರೆ. ಎಲ್ಲ ತುಂಬ ತುಂಬ ಆನಂದಮಯವಾಗಿರುತ್ತೆ. ಎಲ್ಲರೂ ಒಳ್ಳೊಳ್ಳೆ ಅನುಭವಗಳನ್ನು ಪಡಿತಾರೆ. ಮನೆ ತುಂಬ ಜನ ಇರಬೇಕು. ಮನೆ ತುಂಬ ಜನ ಇದ್ದರೆ ರೋಗಗಳು ಕಡಿಮೆ ಆಗ್ತಾವ. ಪ್ರೀತಿಯಿಂದ ಗುಣ ಆಗದೇ ಇರೋ ರೋಗಗಳು ಇಲ್ಲ. ಅದರಿಂದ ಮನೆ ಬಗ್ಗೆ ಹೇಳ್ಬೇಕು. ಓಕೆ, ಇವಾಗ ಕನ್ನಡನಾ ಇಂಗ್ಲೀಷಾ? ಕನ್ನಡನಾ. ಟಾಪಿಕ್ ಬಂದು ಟೀಚರ್ ಬಗ್ಗೆ ಹೇಳಬೇಕು. ಅಂದರೆ ಕಾಮನ್ ಆಗಿ ಹೇಳಬೇಕು, ನಿನ್ನ ಸ್ಟೋರಿ ಎಲ್ಲ ಹೇಳಂಗಿಲ್ಲ. ಕಾಮನ್ ಆಗಿ ಟೀಚರ್ಸ್ ಬಗ್ಗೆ ನೀನು ಹೇಳ್ಬೇಕಷ್ಟೇ, ಸರಿನಾ? ಇವಾಗ ಟೈಮ್ ಸ್ಟಾರ್ಟ್. ಟೀಚರ್
ಅಂದರೆ ಶಿಕ್ಷಕರು. ಟೀಚರ್ ಅಂದರೆ ಟೀಚರ್ ಅಂತ ಯೂಸ್ ಮಾಡಿದೆ. ಕನ್ನಡದಾಗ ಹೇಳಕ್ಕೆ ನಾನು ಇದು ಮಾಡಿದ್ದು ಅಷ್ಟೇ. ಆಯ್ತಪ್ಪ. ಟೀಚರ್ಸ್ ಅಂತಂದರೆ ಶಿಕ್ಷಕರು ಅಂತ ಆಯ್ತು. ಗೊತ್ತಿದ್ದವರಿಗೆ. ಇವಾಗಲಿಂದ ಸ್ಟಾರ್ಟ್ ಆಗೈತೆ. ಸ್ಟಾರ್ಟ್ ಶಿಕ್ಷಕರು ನಮ್ಮ ಜೀವನದಾಗ ಮುಖ್ಯವಾದ ಪಾತ್ರ ವಹಿಸ್ತಾರೆ. ನಮ್ಮ ತೀಡಿ ಎಲ್ಲ ನಮ್ಮ ಜೀವನದ ಹಾದಿ ತೋರಿಸೋದು ಶಿಕ್ಷಕರು. ಅವರಿಲ್ಲ ಅಂತಂದರೆ ಒಬ್ಬ ವಿದ್ಯಾರ್ಥಿಯ ಜೀವನನೇ ಅವರಿಂದ ಉದ್ಧಾರ ಆಗುತ್ತೆ. ಅಧೋಗತಿಗೇನು ಹೋಗಂಗಿಲ್ಲ, ಬಟ್ ಉದ್ಧಾರ ಆಗುತ್ತೆ. ಅವರಿಲ್ಲ ಅಂತಂದರೆ ಅಧೋಗತಿಗೆ ಹೋಗ್ತದೆ. ಅವ್ರ ಮಾತುಗಳು ಕೇಳಿಲ್ಲ ಅಂತಂದರೆ, ಅವ್ರು ಹೇಳಿದ್ದನ್ನು ಮಾಡಿಲ್ಲ ಅಂತಂದರೆ. ಒಟ್ನಾಗ ಶಿಕ್ಷಕರೇ ಜೀವನಕ್ಕೆ ದಾರಿದೀಪ. ಮನೆಯಲ್ಲಿ ತಾಯಿಯೇ ಮೊದಲ ಗುರು ಅಂತಾರೆ. ತಾಯಿನೂ ಶಿಕ್ಷಕಿನೇ. ತಾಯಿ ಹೆಂಗೆ ಕಲಿಸ್ತಾರೆ ಮಕ್ಕಳು ಹಂಗೆ ಕಲ್ತ್ಕೊಂತಾರೆ. ಮನೇಲಿ ಶಿಸ್ತಿನಿಂದ ಕಲಿಸಿದ್ರೆ ಶಿಸ್ತಿನಿಂದ ಇರ್ತಾರೆ. ಶಿಸ್ತಿಲ್ದಂಗೆ ಹೆಂಗಂದ್ರೆ ಬಿಟ್ಟರೆ ಹೆಂಗಂದ್ರೆ ತಿರುಗಾಡ್ತಾರೆ. ಮಕ್ಕಳನ್ನ ಮೊದಲು ಕಲಿಸೋದೇ ಚೆನ್ನಾಗಿ ಬೆಳೆಸೋದು ತಾಯಿಯೇ ಮೊದಲ ಗುರು. ತಾಯಿ ಹೆಂಗೆ ಕಲಿಸ್ತಾರೆ ಹಂಗೆ ಕಲಿಸ್ತಾರೆ. ಅವಾಗಲೇ ಹೇಳ್ಬಿಟ್ಟಿನಿ ನಾನು, ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ರಿಪೀಟ್ ಅಂದೆಲ್ಲಪ್ಪ. ಇವಾಗ ಕನ್ನಡ ಇಂಗ್ಲೀಷಾ? ಕನ್ನಡ ಬರ್ತತ? ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಕನ್ನಡ ಸರಿ ಬರ್ತತ? ಹಾಂ, ಇಂಗ್ಲೀಷ್ ತಗೊಂತೀಯ? ಥೂ, ಕನ್ನಡದಾಗಿದ್ದು ಕನ್ನಡ ತಗೊಂತೀಯ? ಕನ್ನಡನೇ ತಗೋಬೇಕು. ಬಂದಂಗೆ ಇರಲಿ, ಎಷ್ಟನ ಬರಲಿ, ಕನ್ನಡನೇ ತಗೋಬೇಕು. ನಾನೇನು ಹೇಳಿದೆ? ನಾವು ಕನ್ನಡ ತಗೊಂತೀವಿ ಸ್ವಾಮಿ. ಆಯಿತು. ಕನ್ನಡನ ಇಂಗ್ಲೀಷಾ? ಇನ್ನೊಂದ್ಸರಿ ಹೇಳು. ಕನ್ನಡ. ಮಗಳು ಅಂದರೆ ಅದೊಂದು ಬಾಂಧವ್ಯ. ಅದು ತಂದೆ ತಾಯಿ ಜೊತೆ ಮಗಳ ಬಾಂಧವ್ಯ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಮಗಳು ಅಂದ್ರೆ ಅಪ್ಪಂದ್ರಿಗೆ ತುಂಬಾ ಇಷ್ಟ ಇರುತ್ತೆ. ಏನಕ್ಕೆ ಅಂದ್ರೆ ಅದು ಒಂಥರ ಅಪ್ಪ ಮಗಳನ್ನ ಇಷ್ಟಪಡೋದು, ಅಮ್ಮ ಮಗನ ಇಷ್ಟಪಡೋದು ಮೊದಲು ಕಾಲದಿಂದ ಅದು ನಡ್ಕೊಂಡು ಬಂದತ್ತೆ. ಇವಾಗೂ ಅದನ್ನ ಪಾಲಿಸ್ತಿದ್ದಾರೆ ಎಲ್ಲರೂ. ಮಗಳಿಗೆ ಅಪ್ಪ ಅಂದ್ರೂ ತುಂಬಾ ಪ್ರೀತಿ, ಅಪ್ಪಗೆ ಮಗಳ ಅಂದ್ರೆ ಪ್ರೀತಿ. ಹಾಗಂತ ಅಮ್ಮಗೆ ಪ್ರೀತಿ ಇರಲ್ಲ ಅಂತೇನಲ್ಲ, ಬಟ್ ಅದು ಆಯ್ತು. ನಾವು 6 ಮೆಂಬರ್ಸು ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಎಲ್ಲರೂ ಕನ್ನಡನೇ ಸೆಲೆಕ್ಟ್ ಮಾಡಿದರು, ಕನ್ನಡನೇ ತಗೊಂಡ್ರು. ಬಟ್ ಯಾರಿಗೂ ಇಂಗ್ಲೀಷ್ ಒಂದು ವರ್ಡ್ ಯೂಸ್ ಮಾಡ್ಲಂಗೆ ಕನ್ನಡದಲ್ಲೇ ಮಾತಾಡೋಕ್ಕೆ ಯಾರಿಗೂ ಆಗಲೇ ಇಲ್ಲ. ಸೊ ನೀವು ಒಂದ್ಸಲ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.